ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡ ವ್ಲಾಗ್ಸ್. ಇವತ್ತು ನಾನು ತಲೆಗೆ ಏರ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಶನಿವಾರ ದೇವಸ್ಥಾನಕ್ಕೆ ಹೋಗಬೇಕು, ಶನಿಮಾತನ ದೇವಸ್ಥಾನ. ಅದಕ್ಕೆ ಜಾಸ್ತಿ ದಿನ ಆಗಿತ್ತು ಅಂದ್ಬಿಟ್ಟು ಏರ್ ಪ್ಯಾಕ್ ಹಾಕಿದ್ದೀನಿ. ತಿಂಗಳಿಗೆ 1-2 ಸಲ 3 ಸಲ ಹಾಕ್ತಾಯಿರ್ತೀನಿ, ಆದರೆ ಈ ಸರಿ ಹಾಕಿರಲಿಲ್ಲ, ಜಾಸ್ತಿ ದಿನ ಆಗೋಗಿತ್ತು. ಅದಕ್ಕೆ ಇವತ್ತು ಹಾಕ್ಕೊಂಡಿದ್ದೀನಿ. ಮತ್ತು ಬನ್ನಿ, ಊಟ ಮಾಡಿ ಸ್ನಾನ ಮಾಡಿ ಮತ್ತೆ ಟೆಂಪಲ್ಗೆ ಹೋಗೋದು. ಅದಕ್ಕೆ ಇವಾಗ ತಿಂತೀನಿ. ನಮಗದೇನಿಲ್ಲ, ಉಪವಾಸ ಹೋಗೋದು ಏನಿಲ್ಲ, ತಿನ್ನೋದು ಹೋಗ್ತಾ. ಎಲ್ಲ ತೊಳೆದಿದ್ದಾಗಿದೆ. ನಮ್ಮ ಮೇಕೆಗಳಿಗೂ ಎಲ್ಲ ಮೇವು ಕೊಟ್ಟಿದ್ದೀನಿ, ತಿಂತಾ ಇದ್ದಾವೆ. ಇದೆ ಸ್ನಾನ ಮಾಡಿದ್ದೆ. ಇದು ಕಾಕಡಕಾಯಿ ಸಾಂಬಾರು, ಆಮೇಲೆ ಮುದ್ದೆ, ಇದು ರೈಸು, ಇದು ಮಜ್ಜಿಗೆ, ಅಷ್ಟೇ. ನೋಡಿ ಕಾಕಡಗಳೆಲ್ಲ ಬಿಟ್ಟು ಹಿಡಿಗೋಗಿ ರಾಲತಾವೆ. ನಮ್ಮಮ್ಮಗೆ ಕಿತ್ತನ್ನೋದೇ ಬಾದಿ. ನಾನು ಕಿತ್ತನ ಕಟ್ಟರೆ ಅವನು ಕಟ್ಕೊಂಡು ಇಕ್ಕನಕ್ಕೂ ಕಷ್ಟ. ಅಮ್ಮಂಗೆ ನಾನು ಕಟ್ಕೊಟ್ರೆ ಎಲ್ಲ ಉದುರೇತವೆ 5 ನಿಮಿಷಕ್ಕೆ. ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಕಟ್ತೀನಿ ಅಂತ. ನಾನು ಕಟ್ದಾಗ ಚೆನ್ನಾಗಿ ಇರ್ತವೆ, ತಲೆಯಲ್ಲಿಟ್ಟ ಡಮ್ ಡಮಾರು. ಇನ್ನು ಕಿಳಿಬೇಕು, ಇವಾಗ ಕಿಳಿತಾ ಇದ್ದೀನಿ. ಇದ್ರಾಗ ಮುಳ್ಳುಗಳು ಸಿಕ್ಕೇವೆ ನೋಡಿ, ಚಿಕ್ಕ ಚಿಕ್ಕದೈತಿ. ಮೊಗ್ಗುಗಳು ಕಿತ್ಕೊಂಡಿದ್ದು. ಗಿಡ ಎಲ್ಲ ಐತಿ ಗೊತ್ತಾ? ಇದು ಒಳಗಡೆ ಬುಡ ಐತೆ, ಇಲ್ಲಿ ಗಿಡ ಐತಿ, ಅಲ್ಲಿ ತನಕ ಹೋಗೈತೆ. ಅವು ಕಿತ್ಕೊಳಕ್ಕಾಗಲ್ಲ. ಈ ರೆಂಬೆಲ್ಲಿರೋದು ಮಾತ್ರ ಬಿಡ್ಸ್ಕೊಂಡಿದ್ದೀನಿ. ಇದೇನು ಹೋಗ್ಲಿ ಬಿಡ್ತದೋ ದಾಸವಾಳ ಹೋಗ್ಲು ನೋಡಿ ಎಷ್ಟು ಕಲರ್ ರೆಡ್ ಕಲರ್. ನಮ್ಮ ಅಮ್ಮ ಶುಕ್ರವಾರ ಮಾತ್ರ ಕಿತ್ಕೊಳ್ಳೋದು, ಮಿಕ್ಕಿದ ದಿನಗಳೆಲ್ಲ ಹಿಂಗೆ ಇರುತ್ತೆ. ಇದು ಚೇಪೆ ಗಿಡ ದೊಡ್ಡದಾಗ್ಬಿಟ್ಟೈತಿ, ಕಾಯಿಗಳು ಬಿಟ್ಟೈತೆ, ಇನ್ನು ಚಿಕ್ಕದು. ನಮ್ಮ ಶಿವಮೂಲೆ ಎಲ್ಲನೂ ಅಡ್ಡಾಕ್ಬಿಟ್ಟೈತಿ, ಅಷ್ಟು ದೊಡ್ಡದಾಗಿ ಬೆಳೆದಂದೈತಿ. ಬನ್ನಿ ಬಿಡಿಸ್ತಾ ಮಾತಾಡ್ಕೊಳ್ಳೋಣ. ಅಡುಗೆಯಾಗಿರೋ ಕಿತ್ಕೊತೀನಿ, ಮಗ್ಗಿಗಳು ಕಿತ್ಕೊತೀನಿ, ಎರಡು ಒಂದೇ ಸಲ ಕಟ್ಕೊಂಡಿಕ್ಕೆ ಅಂತ. ಇವಾಗೇನೋ ನಾ ಕಿತ್ತಂದು ಹೋದ್ನೆ, ಅಮ್ಮನ ಇಟ್ಕೊಳಷ್ಟರಲ್ಲಿ 3 ದಿನ ಆಗ್ತದೆ. ಅವಿಲ್ಲ ಕಲ್ಲರ್ ಬಂದುಬಿಡ್ಬೇಕು. ನಾನು ಟೈಟಾಗಿ ಕಟ್ತೀನಪ್ಪ, ಅದು ಯಾಕೋ ಬಿದ್ದೋತವೋ ಗೊತ್ತಿಲ್ಲ. ನಾನು ಕಟ್ಟಿದ್ದೀನಿ, ಒಂದ್ಸಲ ಕಟ್ಟಿ ಕೊಟ್ಟೆ. ಆ ಅಮ್ಮ ನಿಕ್ಕೇನಷ್ಟರಲ್ಲಿ 5 ನಿಮಿಷ ರಾಲತ್ತೆ. ವಾಟ್ ರೀಸನ್ ಐ ಡೋಂಟ್ ನೋ, ಬಟ್ ಕಟ್ಟೋದು ಮಾತ್ರ ಬರ್ತೈತಿ. ಅಮ್ಮನ ಯಾಕೆ ಕೀಳಕ್ಕೆ ಬರಲ್ಲ ಅಂದರೆ ಇದೇ ರೀಸನ್. ಮುಳ್ಳಾಗ ನೋಡಿ, ಈ ರೀತಿ ಮುಳ್ಳುಗಳಿರ್ತಾವ, ಈ ರೀತಿ ಅವೆಲ್ಲ ಕೊಯ್ದಂತವೆ. ಇದ್ರಾಗ ಬಂದ್ರಂದ್ರೆ ಅದು ಬೇರೆ ದೊಡ್ಡದಾಗಿ ನನಗಿನ್ನ 2ರಷ್ಟು ಬೆಳೆದೈತಿ. ಅದಕ್ಕೆ ನಮ್ಮಮ್ಮ ಬರಲ್ಲ. ನಾನು ಬಂದರೂ ಕಿತ್ತನ್ನು ಕೊಡಬೇಕು ಅಷ್ಟೇ. ಯಾವಾಗೋ ಒಂದೊಂದ್ಸತಿ ಬಿಡಿಸ್ತಾಳೆ ನಮ್ಮಮ್ಮನ ಪಾಪ. ನೋಡಿ ಬಿಡಲಾರದೆ ನೋಡಿ ಎಲ್ಲ ಎಷ್ಟು ಹಿಡಿಗೆಗವ. ಇವೆಲ್ಲ ನೆನ್ನೆ ಮೊನ್ನೆ ಕಿತ್ಕೊಂಡಿದ್ರೆ ಕಟ್ಕೊಂಡ್ಬೋದಾಗಿತ್ತು. ಎಲ್ಲ ರಾಲತ್ತಾವಿವ. ಕಾಕಡ ಇವು. ನಾವು ಮೊದಲು ಕನಕಾಂಬ ಗಿಡಗಳು ಉಳಿದ್ವಿ, ಫುಲ್ಲು ಸೋಲೀಗ ಉಳಿದ್ರೆ ಆ ಸೈಡು. ನಮ್ಮ ಅಪ್ಪನ ಏನು ಮಾಡಿದ್ದಂದರೆ ದೊಡ್ಡದಾಗಿದ್ವೇ, ಜಾಸ್ತಿ ಬಿಡ್ತಾಯಿದ್ವು. ಕಟ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತದ ಗಿಡ ಅಂತ ಬುಡ ಸಮೇತ ಕಟ್ ಮಾಡಿಬಿಟ್ನ. ಕಟ್ ಮಾಡಿಕೊಡ್ದಂತ ಹಂಗೆ, ನಮಗೂ ಗೊತ್ತಿಲ್ಲ. ಕಟ್ ಮಾಡಿಕ್ಕಿದ್ರ ಎಲ್ಲ ಒಣಗೋಯ್ತು, ಒಂದು ಗಿಡ ಉಳ್ದಿಲ್ಲ. 14 ಗಿಡನೂ ಇತ್ತು. ಮತ್ತೆ ಉಳ್ಬೇಕು ಎಲ್ಲನ ತಂದು. ಮನೆ ಹತ್ರ ಜಾಗ ಇಲ್ಲ, ಎಲ್ಲ ಸಿಮೆಂಟ್ ಹಾಕಿ ಇರೋದಿನ್ನಿಲ್ಲೇ ಜಾಗ. ಇಲ್ಲೇ ಉಳ್ಕೊಬೇಕು ಏನು ಉಳಿದ್ರು.
ಬಟ್ ನಮ್ಮ ತೋಟಗಳ ಹತ್ರ ಕಿತ್ಕೊಂಡೋಗೋದು ಜಾಸ್ತಿ, ಕಳ್ಳರು ಜಾಸ್ತಿ ಬರ್ತಾರೆ. ಅವ್ರದ್ರಾಗ ಮಾತ್ರ ಕಿತ್ಕೊಂಡ್ರೆ ಹೂವ ಅಂತಾರೆ, ನಮ್ಮದ್ರಾಗ ಕಿತ್ತಂದ್ರೆ ಅಯ್ಯೋ ಒಂದೇ ಸಲ ಅಲ್ಲ ಅಂತ. ನೋಡಿ ಇಲ್ಲಿ ಎಷ್ಟು ಗಾಲಿ ಆಗವ, ಕಾಣಿಸ್ತಾ ಇಲ್ಲ ಅನ್ಕೊಂತೀನಿ, ನೋಡಿಸ್ತೀನಿ ನೋಡಿ, ಎಲ್ಲ ಗಾಲಿ ಹೋಗ್ಬಿಟ್ಟವೆ. ಇವನ್ನೆಲ್ಲ ಮಣ್ಣಿನ ಎಣ್ಣೆ ಕಿತ್ಕೊಂಡಿದ್ದಿದ್ರೆ ಇನ್ನೂ ಒಂದು ಮೊಳ ಇದು ಸಿಕ್ಕಿದವ ನೋಡಿ. ಇದು ನಮ್ಮದು ದಾಳಂಬರೆ ಗಿಡ. ಮೊನ್ನೆ ಮಳೆ ಗಾಳಿ ಬಂದಾಗ ಹೊಲ್ಕಂದೈತೆ. ಈ ಕಲ್ಲು ಉಳಿ ತಿಂಗಳಾಯಿತು ನಿಲ್ಲಿಕ್ಕನ ಅಂತ, ಯಾರು ಜವಾಬ್ದಾರಿನೂ ತಗೊಳಲ್ಲ. ಎತ್ತಿಡಕ್ಕ ಮುರಿದೋತದೆ ಅಂತಾರೆ. ಯಾಕಂದರೆ ಕಾಯಿಗಳು ಬಿಟ್ಟಿದ್ದಾವೆಲ್ಲ ತೂಕ ಅಂತ, ಜಾಸ್ತಿ ಕಾಯಿಗಳು ಬಿಟ್ಟವೆ. ಚೆನ್ನಾಗೂ ಇರ್ತವೆ, ಹೇಳಿದ್ನಲ್ಲ ನಮ್ಮ ತೋಟ ಹತ್ರ ಮೊದಲೇ ಒಚ್ಚಿ ಅಂತ ಕಿತ್ಕೊಂಡು ಹೊರ್ಟೋತಾರೆಲ್ಲ. ಇದಕ್ಕೇನೋ ರೋಗ ಬಂದಿದೆ. ಇಷ್ಟು ಬಿಟ್ಟವೆ, ಅಲ್ಲಿ ಬಿಟ್ಟಿದ್ದಾವೆ. ಸೀಬೆಕಾಯಿಗಳು ಬಿಟ್ಟವೆ ನೋಡಿ, ಅಲ್ಲಿದ್ದಾವೆ, ಇಲ್ಲಿದ್ದಾವೆ, ಮತ್ತು ಅಲ್ಲಿ ಇಲ್ಲೇ ನಾನು ಎಲ್ಲೆಲ್ಲ ತೋರಿಸ್ತಾಯಿದ್ದೆ. ಇಲ್ಲಿ ಒಂದಿದೆ. ಏನು ಮಾಡ್ತಾವೆ ಗೊತ್ತಾ, ಅವೇನೋ ಗಿಳಿಗಳು ಬರ್ತಾವಪ್ಪ, ಕಾಪಿ ಕಲರ್ಗೆ ಇರ್ತವೆ, ದೊಡ್ಡ ದೊಡ್ಡ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಕಲರ್ ಇರ್ತವೆ. ಅವು ಕೂತ್ಕೋದಾವಂದ್ರೆ ಎಲ್ಲ ತಿಂದಾಕ್ತವೆ. ಹೆಂಗೆ ತಿಂತಾವಂದರೆ ಹಿಂಗೆ ತಿಂದು ಗಲೀಜು ಮಾಡ್ತವೆ. ಅವೇ ತಿನ್ನಲ್ಲ ಪೂರ್ತಿಯಾಗಿ, ನಮ್ಮನ್ನು ತಿನ್ನಕ್ಕೆ ಬಿಡಲ್ಲ ನೋಡಿ. ಇಷ್ಟು ಬಿಟ್ಟವೆ. ಸ್ವಲ್ಪ ಇದಾದರೆ ಕಿತ್ಕೊಂಡು ತಿಂತಾ ಇರ್ಬೇಕಷ್ಟೆ ನಾವೇ, ಇಲ್ಲಾಂದರೆ ನಮಗೂ ಒಂದು ಇಕ್ಕಲ್ಲ. ಇನ್ನೂ ಒಂದೆರಡು ಕಚ್ಚಾಕೈತಿ. ನೋಡಿ ಅದನ್ನು ಹಂಗೆ ಮಾಡಿಕ್ಕ ಒಳ್ಳೆ ಒಣಗೋತದೆ. ಇಲ್ಲೆಲ್ಲ ಇದ್ದಾವೆ. ನೆಕ್ಸ್ಟು ಅದನ್ನು ಕಸ್ತದೆ, ದೊಡ್ಡದಾಗೈತಲ್ಲ ಅದನ್ನು ಬಾಯ್ಕಂತ ಸೊಪ್ಪು ಕೊಯ್ತ್ಕೊಂಬಂದು ತೊಳೆದು ಎಲ್ಲ ಇಕ್ಕೈತಿ. ಇವಾಗ ಬಂಡಿಗೆ ತುಂಬಬೇಕು. ನಮ್ಮ ಅಪ್ಪನ ಬಂದು ಎತ್ಕೊಂಡು ಹೋಗ್ತಾನೆ, ತೋಟ ಹತ್ರ ಹೋಗಿ ಈರುಳ್ಳಿ ಉಳಕ ತುಂಬಿಕ್ಕಿದ್ರೆ ಯಾವಾಗ ಬೇಕೋ ಅವಾಗ ಎತ್ಕೊಂಡು ಹೋಗ್ತಾನೆ. ಚಿಟ್ಟೆ ಮುನ್ನಿ, ವಾಟ್ ಆರ್ ಯು ಡೂಯಿಂಗ್? ಚಿಟ್ಟೆ, ಚಿಟ್ಟಿ ಮುನ್ನಿ, ಚಿಟ್ಟಮ್ಮ. ಚಿಟ್ಟಿ ಕೆಂದುದು, ಮುನ್ನಿ ವೈಟ್ದು, ಚಿನ್ನಿ ಅಲ್ಲೈತಿ. ಯಾಕೋ ಗೊತ್ತಿಲ್ಲ, ನಾನು ಕುಮ್ಮುತ್ತದೆ ನಡಿಬ್ಬಿ. ಬನ್ನಿ ಇವಾಗ ತುಂಬನ ಸೊಪ್ಪನೆಲ್ಲ. ಇದೆಲ್ಲ ಒಂದು 50-60 ಕಟ್ಟು ಐತೆನ. ಇಲ್ಲಿ ನಾನು ಬಂಡಿಗೆ ಸೊಪ್ಪೆಲ್ಲ ತುಂಬುತ್ತಾ ಇದ್ದೀನಿ. ಅದು ನೀಟಾಗಿ ಇಕ್ಬೇಕು, ಕಟ್ಟುಗಳು ಜಾಸ್ತಿ ಇದ್ದರೆ ಬಂಡಿ ತುಂಬ ಆಗುತ್ತೆ. ಅದಕ್ಕೆ ಒಂದು ರೂಪಾಯಿದಲ್ಲಿ ಒಂದು ನೀಟಾಗಿ ಜೋಡಿಸ್ಕೊಂಡು ಹೋದರೆ ಜಾಗನೂ ಸಾಲುತ್ತೆ. ಅದಕ್ಕೆ ನಾನು ಇಲ್ಲಿ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಯಾವಾಗೂ ನಮ್ಮ ಅಮ್ಮನ ಜೋಡಿಸ್ಕೊಡೋಳ. ಇವತ್ತೇನೋ ಕೆಲಸದಲ್ಲಿದ್ದು ನನಗೆ ಹೇಳಿದ್ಲು. ನೋಡಿ, ಒಂದೊಂದು ಕಟ್ಟು ನಾವು 20 ರೂಪಾಯಿಗೆ ಮಾರ್ತೀರಿ ಈ ಕಟ್ಟನ್ನು. ಇವಾಗ ಎಲ್ಲ ಜೋಡಿಸ್ಬಿಟ್ಟು ಇದ್ರ ಮೇಲೆ ಮತ್ತೆ ಬಟ್ಟೆ ಹಾಕಿ ಮತ್ತೆ ಜಾಲರ ಮುಚ್ಚಿ, ಇವಾಗ ಹೆವಿ ಬಿಸಿಲಿರುತ್ತಲ್ಲ, ಅಲ್ಲಿಗೂ ಎಲ್ಲ ತೊಳೆದ್ಬಿಟ್ಟು ಒಂದು ಸೈಡ್ ಇಟ್ಬಿಟ್ಟು ಅದ್ರ ಮೇಲೆ ನೀರಟ್ಟಿ ಮತ್ತೆ ಅದ್ರ ಮೇಲೆ ಬಟ್ಟೆ ಹಾಕ್ಬಿಟ್ಟು ಅದನ್ನು ನೆನೆಸಿ, ನಾನು ಲಾಸ್ಟಲ್ಲಿ 2-3 ಸಲ ನೆನೆಸಿರ್ತೀರಿ ಹೋಗೋ ಅಷ್ಟರಲ್ಲಿ. ಮತ್ತೆ ಎತ್ತಿಟ್ಟು ಅದರಲ್ಲೆಲ್ಲ ಒಂದ್ಸಲ ನೀರು ಹಾಕಿ ಮತ್ತೆ ಬಟ್ಟೆ ಹಾಕಿ ಅದ್ರ ಮೇಲೆ ನೀರು ಇಡ್ತೀರಿ, ಚೆನ್ನಾಗಿ ಫ್ರೆಶ್ ಆಗಿರಲಿ ಅಂತ. ಯಾಕಂದರೆ ಬೆಳಗ್ಗೆ ಕೊಯ್ದು ಸಾಯಂಕಾಲ ಎತ್ಕೊಂಡು ಹೋಗೋದಲ್ಲ, ಅದಕ್ಕೆ ಚೆನ್ನಾಗಿರಲಿ ಅಂದ್ಬಿಟ್ಟು ಹಿಂಗೆ ಮಾಡ್ತೀರಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆದರೆ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೋಡ್ತಾ ಇದ್ದೀರಾ ವೀಡಿಯೋಸ್ನ, ಬಟ್ ಯಾರೂ ಲೈಕು ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬು ಮಾಡ್ಕೊತಿಲ್ಲ. ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.
ನಮ್ಮ ಹಳ್ಳಿ ಲೈಫು ನಮ್ಮ ಮನೆಯಲ್ಲಿ ಹೆಂಗಿರುತ್ತೆ ಅಂತ ನಿಮಗೆ ವೀಡಿಯೋಸ್ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಏನಾದರೂ ಯೂಸ್ಫುಲ್ ಐತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನೀವು. ಅದೇ ಇವಾಗ ಜಾಸ್ತಿ ಗಾಳಿ ಸ್ಟಾರ್ಟ್ ಆಗೈತೆ. ಗಾಳಿ ಬಂದರೆ ಸಾಕು ಇದರಲ್ಲಿ ಶಿಬ್ಬು ಬರುತ್ತೆ ವೈಟಾಗೆ. ಅದನ್ನೆಲ್ಲ ಅಲ್ಲಿ ತೋಟದಲ್ಲಿ ನಮ್ಮ ಅಮ್ಮನೂ ನಮ್ಮ ಅಪ್ಪನೂ ಕೊಯ್ಯೋಕ್ಕೆ ಮುಂಚೆನೇ ಎಲ್ಲ ಕಟ್ ಕಿತ್ತಾಕ್ಬಿಟ್ಟು ಆಮೇಲೆ ಕಟ್ಟೆಗಳು ಕಟ್ತಾರೆ. ಆಲ್ಮೋಸ್ಟ್ ಜಾಸ್ತಿ ಇದ್ದರೆ ಕಿತ್ತಾಕ್ತಾರೆ, ಒಂದೊಂದಿದ್ದರೆ ಜಾಸ್ತಿ ಕಾಣಿಸೋದನ್ನೆಲ್ಲ ಕೀಳ್ತಾರೆ. ನಾವು ದಪ್ಪ ಕಟ್ತೀರಿ, ಜಾಸ್ತಿ ಕಟ್ಟು ಅದು 20 ರೂಪಾಯಿಗೆ ಅಷ್ಟೇ ಮಾರೋದು. ಎಷ್ಟು ದಪ್ಪನೇ ಇರಲಿ 20 ರೂಪಾಯಿ ಮಾರ್ತೀರಿ. ಜಾಸ್ತಿ ಚೆನ್ನಾಗೂ ತಗೊಳ್ತಾರೆ ಚೆನ್ನಾಗೈತೆ ಅಂದರೆ. ಯಾಕಂದರೆ ಇದಕ್ಕೆ ನಾವು ಬೇರೆ ಗೊಬ್ಬರ ಏನೂ ಹಾಕಲ್ಲ. ತಿಪ್ಪೆ ಗೊಬ್ಬರ ಬಿಟ್ಟರೆ ಇನ್ನೇನು ಗೊಬ್ಬರನೂ ಹಾಕಲ್ಲ. ಯೂರಿಯಾ ಅವೆಲ್ಲ ಹಾಕ್ತೀರಿ ಅಂತ ಹೇಳ್ತಾರೆ, ಬಟ್ ನಾವು ಯಾವುದು ಹಾಕಲ್ಲ. ಮೇಕೆಗಳದ್ದು ಕುರಿಗಳದ್ದು ಇದಿರುತ್ತೆ ನೋಡಿ ಗೊಬ್ಬರ, ಅದನ್ನು ಮಾತ್ರ ಹಾಕ್ತೀರಿ. ನಮ್ಮ ಮಾಮನವ್ರ ಮನೆ ಹತ್ರದಿಂದ ಎತ್ಕೊಂಬಂದು, ಬೇರೆ ಏನೂ ಹಾಕಲ್ಲ. ಅದಕ್ಕೆ ಚೆನ್ನಾಗಿ ಬರುತ್ತೆ. ಇನ್ನೂ ಫಸ್ಟ್ ಅಂದರೆ ಇನ್ನೂ ಹೈಟಾಗಿ ಜಾಸ್ತಿ ದೊಡ್ಡದಾಗಿ ಬರುತ್ತೆ. ಬರ್ತಾ ಬರ್ತಾ ಚಿಕ್ಕದಾಗಿ ಹೋಗುತ್ತೆ. ಇನ್ನು ತೆನೆ ಬಿಡುತ್ತಲ್ಲ ಆ ಟೈಮ್ಗೆಲ್ಲ ಇದು ತೆನೆ ಬಿಟ್ಕೊಂಬಿಡುತ್ತೆ. ಅವಾಗ ಯಾರೂ ತಗೊಳೋದೇ ಇಲ್ಲ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು, ವೈಟಾಗಿ ಬಿಟ್ಕೊಳುತ್ತೆ. ಒಂದೊಂದಿದ್ರೂ ಪರವಾಗಿಲ್ಲ, ಜಾಸ್ತಿ ಇದ್ದರೆ ತಗೊಳ್ಳೋದೇ ಇಲ್ಲ ಸೊಪ್ಪು ಯಾರನ್ನು. ವೇಸ್ಟ್ ಆಗೋಗುತ್ತೆ. ಆವಾಗ ಜಾಸ್ತಿ ಇರೋದನ್ನ ಕೊಯ್ಕೊಂಬಂದು ನಾವು ಎಮ್ಮೆಗಳಿಗೆ ಅದನ್ನೆಲ್ಲ ಹಾಕ್ಕೊಂತೀರಿ. ಆವಾಗ ಸ್ವಲ್ಪ ಜಾಸ್ತಿ ವೇಸ್ಟ್ ಆಗ್ತದೆ ಸೊಪ್ಪು. ಇಲ್ಲಾಂದರೆ ಚೆನ್ನಾಗಿದ್ರೆ ಎಲ್ಲ ತಗೊಳ್ತಾರೆ. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತಲ್ಲ, ಹಿಂಗೆ ಗಾಳಿ ಬಂದರೆ ಇದು ಜಾಸ್ತಿ ಬರುತ್ತೆ, ಏನೂ ಪರವಾಗಿಲ್ಲ ಅಂದವರು ತಗೊಳ್ಳುತ್ತೆ. ಆವಾಗ ಇನ್ನೂ ದೊಡ್ಡದು ಕಟ್ತೀರಿ. ಯಾಕಂದರೆ ಈ ವೈಟಿಗೆ ಇರೋದೆಲ್ಲ ಕಿತ್ತಾಕಿದರೆ ವೇಸ್ಟ್ ಆಗೋಗುತ್ತೆ, ಅವ್ರಿಗೂ ಸಾರಿಗೆ ಬೇಕಾಗುತ್ತೆ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಟ್ತೀರವ ಆ ಟೈಮಲ್ಲಿ. ನಮ್ಮ ಎಲ್ಲ ರಿಲೇಷನ್ಸು ಬೈತಾ ಇರ್ತಾರೆ, ಏನಕ್ಕೆ ಇಷ್ಟು ದೊಡ್ಡದಾಗಿ ಕಟ್ತೀರಾ, ಅಲ್ಲಿ ನಮ್ಮೂರು ಸಂತೆಗಳಲ್ಲೆಲ್ಲ ನೋಡಿ ಎಷ್ಟು ಚಿಕ್ಕದಾಗಿರ್ತವೆ, 20 ರೂಪಾಯಿ ಮಾರ್ತಾರೆ ಅಂತ. ಬಟ್ ನಾವು ಸ್ವಂತ ಬೆಳೆಯೋದ್ರಿಂದ ನಾವು ಚಿಕ್ಕದಾಗಿ ಕಟ್ಟಲ್ಲ. ಆವಾಗಿಂದ ಹಿಂಗೆ ದೊಡ್ಡದಾಗಿ ಕಟ್ಟಿ ಇವಾಗ ಚಿಕ್ಕದಾಗಿ ಕಟ್ಟಿದರೆ ಅವ್ರಿಗೂ ಬೇಜಾರಾಗುತ್ತೆ. ಮತ್ತು ದೊಡ್ಡದಾಗಿ ಕಟ್ತಾಯಿದ್ದವ್ರು ಇವಾಗ ಏನು ಹಿಂಗೆ ಕಟ್ತಾರೆ ಹಂಗೆ ಕಟ್ತಾರೆ ಅಂದ್ಬಿಟ್ಟು. ಅದಕ್ಕೆ ನಾವು ಯಾವ ಸೈಜಲ್ಲಿ ಮೊದಲಿನಿಂದ ಕಟ್ತಾಯಿದ್ರೋ ಅದೇ ಸೈಜಲ್ಲೇ ಕಟ್ತೀರಿ. ಫಸ್ಟೆಲ್ಲ ಒಂದು ಸೋಲಿ ಎಲ್ಲ ಫುಲ್ಲು ನಿಲ್ಲಿಸಿದ್ನಿ. ಇವಾಗ ಉಳಿದಿರೋವೆಲ್ಲ ಮೇಲೆ ಹಿಂಗೆ ಬೀಳಾಕಿದ್ನಿ ನೋಡಿ. ಗಾಳಿಗೆ ಈ ಥರ ಶಿಬ್ಬು ಬರ್ತದೆ. ಹಿಂಗೆ ಬಂದರೆ ಕಷ್ಟ, ಯಾರು ತಗೊಳಲ್ಲ ಶಿಬ್ಬು ಐತೆ ಅಂತ. ಬಟ್ ಗಾಳಿ ಎತ್ತದಾಗಿದ್ದು ಬರೇ ಬರ್ತದೆ ಜಾಸ್ತಿ. ಇವಾಗ ಬಂಡಿಗೆ ತುಂಬಿಕ್ಕಿದ್ನೆ. ನಮ್ಮ ಅಪ್ಪನೂ ಅಲ್ಲಿ ಅವನು ಶೇವಿಂಗ್ ಮಾಡ್ಕೊತಾವನೆ. ಶೇವಿಂಗ್ ಮಾಡ್ಕೊಂಡೆಲ್ಲ ರೆಡಿ ಆಗಿ ಮತ್ತೆ ಬಂಡಿಗೆ ತಗ್ಲಾಕೊಂಡು ಹೋಗ್ತಾರದು. ಬಂಡಿ ಹಿಂಗೈತೆ, ಇದ್ರ ಮೇಲೆ ಇಲ್ಲಿ ಉಕ್ಕೈತಲ್ಲ, ಅದನ್ನು ಈಗ ಹೋಲಿಗೆ ತಗ್ಲಿಕ್ಕಂದು ಓದ್ತಾರದು. ಇದ್ರ ಮೇಲೆ ಇನ್ನೂ ಇವಾಗ ಬಟ್ಟೆ ಹಾಕಿ ವೈರ್ ನಟ್ ಕಟ್ಟಬೇಕು, ಕಟ್ತೀನಿ. ಇವಾಗ ಮೊದಲು ಸೊಪ್ಪು ಮ್ಯಾಗ ಬಟ್ಟೆ ಹಾಕಿದರೆ ಅದನ್ನು ಪಕ್ಕಕ್ಕೆ ಹಾಕಿದ್ರಿ, ಒಂದು ಬಟ್ಟೆ ಒಂದು ಸೀರೆ ಹೊಚ್ಚಿರ್ತೀರಿ. ಇವಾಗ ಒಂದು ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ತ್ಯಾವ ಹಂಗೆ ಇತ್ತಲ್ಲ, ನಾನು ತ್ಯಾವ ಏನು ಮಾಡಿಲ್ಲ. ಇವಾಗ ತ್ಯಾವ ಬಟ್ಟೆ ಹಾಕ್ಬಿಟ್ಟು ಇದ್ರ ಮೇಲೆ ಜಾಲರ ಕಟ್ತೀನಿ. ಇದು ಒಂದೇ ಹಾಕ್ತಾ ಇದ್ದಿದ್ದು. ಇವಾಗ ಬಿಸಿಲು ಜಾಸ್ತಿ ಐತೆ, ಗಾಳಿಗೆ ಎದುರು ಎಲ್ಲನ ರೋಡುಗಳಲ್ಲಿ ಬಿದ್ದೋಗುತ್ತೆ. ಅದಕ್ಕೆ ಇದನ್ನು ಹೊಲ್ಸ್ಕೊಂಬಂದವನೇ. 2 ಜಾಲರನ್ನ ಹೊಲ್ಸ್ಕೊಂಡು ಸೈಡಿಗೆ ದಾರಗಳು ಕಟ್ಸ್ಕೊಂಬಂದವನೇ. ಅದನ್ನ ಇವಾಗ ಬಂಡಿಗೆ ಕಟ್ಟೋದಷ್ಟೇ, ಮೇಲೆ ಹಾಕ್ಬಿಟ್ಟು. ಗಾಳಿಗೂ ಆರ್ದಿರೋ ಇರುತ್ತೆ, ಆ ಬಟ್ಟೆನೂ ಎದ್ದೇಳ್ದಿರಿರ್ತದೆ. ಸುತ್ತೂರು ಒಂದು ಈ ಸೈಡ್ 3 ಆ ಸೈಡ್ 3 ಹಿಂದಕ್ಕೆ 3 ಮುಂದಕ್ಕೆ 3 ಎಲ್ಲ ಕಟ್ಸ್ಕೊಂಬಂದವನೇ. ಟೈಟಾಗಿ ಎಳ್ದು ಕಟ್ಬಿಟ್ಟು ಅದ್ರ ಮೇಲೆ ನೀರು ಹಟ್ತೀನಿ. ಇವಾಗ ನೀರು ಹಟ್ಟಿದರೆ ಫ್ರೆಶ್ ಆಗಿರ್ತದೆ, ಚೆನ್ನಾಗೂ ಇರ್ತೈತಿ ನೋಡೋಕ್ಕೆ. ಇವಾಗ ಕೊಯ್ದು ಎತ್ಕೊಂಬಂದಿರೋ ಥರ. ಅವಾಗ ಕೊಯ್ದು ಅವಾಗ ಎತ್ಕೊಂಡು ಹೋಗೋಕ್ಕಾಗಲ್ಲ, ಮಧ್ಯಾಹ್ನ ಬಿಸಿಲಲ್ಲಿ ಕೊಯ್ಯೋಕ್ಕೂ ಆಗಲ್ಲ, ಬತ್ತೋಗುತ್ತೆ. ಅದಕ್ಕೆ ನಾವು ಬೆಳಗ್ಗೆ ಕೊಯ್ದು ಬಿಡೋದು, ಈವ್ನಿಂಗ್ ಎತ್ಕೊಂಡು ಹೋಗೋದು. ಇವತ್ತು ಬುಧವಾರ ಏನೋ ಇಲ್ಲಿ ರೋಜಪ್ಪನಹಳ್ಳಿ ಹತ್ರ ಸಂತೆ ಆಗುತ್ತೆ, ಅಲ್ಲಿಗೆ ಹೋಗ್ತಾನೆ. ಇವತ್ತು ಬೇಗ ಹೋಗ್ತಾರೆ. ಬುಧವಾರ ಸಂತೆಗನಾದರೆ ಬೇಗ ಹೋಗ್ತಾನೆ. ಊರುಗಳ ಮೇಲಾದರೆ ಸಾಯಂಕಾಲ ಸ್ವಲ್ಪ ಲೇಟಾಗಿ ಎತ್ಕೊಂಡು ಹೋಗ್ತಾನೆ.
ಇವಾಗ ರೆಡಿ ಆಯಿತು. ನೀರೇನಕ್ಕೆ ಹಾಕೋದಂದರೆ ಸ್ವಲ್ಪ ಫ್ರೆಶ್ ಆಗಿರಲಿ, ಬೆಳಗ್ಗೆ ಕೊಯ್ದಿರೋದು ಅಂತ ಅಷ್ಟೆ. ಇದೆ ಚಿಟ್ಟೆ, ಓನ ಚಿಟ್ಟೆ, ನೀನು ಕರ್ದಿಲ್ಲ ಗೆಲೆ ಕುಂಬತಿ ನೀನು ಹಾಗೆ ಹಾಗೆ ನಾನು ನಿನ್ನ ಮಗಳು ಕಡ್ದಿದ್ದು ಚಿಟ್ಟಿನ ಅಲ್ಲ ಚಿಟ್ಟೆ, ನಿನ್ನಲ್ಲ ಕರ್ದಿದ್ದು ನಾನು, ನಿಮ್ಮ ಮಮ್ಮಿನ ಕರ್ದಿಲ್ಲ. ಆದರೂ ಬಂದೈತಿ ಏನನ್ನ ಕೊಟ್ಟಾಳೆ ಅಂತ. ಚಿಟ್ಟಿ ಬಂಗಾರಿ ಇದು. ಒಣ್ಬೇಕಾ ತುತ್ತಬೇಕಾ ಬಂಗಾರಿ. ಬೂ ಎಲ್ಲ ತಿನ್ನಕ್ಕಿದ್ರೆ ಇನ್ನೂ ಬೂ ಬೇಕೇನು? ಸಾಕಮ್ಮೋ. ಇಲ್ಲಿ ಕಿತ್ತಿರೋ ತಿಗಡಿ ಇನ್ನೂ ಅಲ್ಲಿ ಕಿತ್ತಿಲ್ಲ. ಓ ಮೈ ಗಾಡ್, ಚುಂದರಿ ಇದು, ಚುಂದರಿ ಚಿಟ್ಟಿ ಚುಂದರಿ ಇದು. ಕೊಮ್ಮಗ್ಲಿಕ್ಕೆ ಕೆಂಡ ಬುಡ್ಡಿದು. ಇನ್ನೊಂದಲ್ಲಿ ಮಲಗಿದೆ. ಇದು ಇಲ್ಲಿ ಮಸಾಜಿಗೆ ಬಂದಿದೆ. ಅಲ್ಲಗ ಚಿಟ್ಟಡ ಸಾಕು ಕಾಲಾಗ ಜಾರ ಮೇಲೆ ಆಚೆಗೆ ಬಂದ್ಬಿಡ್ತದೆ. ಆ ಮಾದರಿ ಕೆರಿತಾ ಇದ್ರಿ. ಬುಜ್ಜಿ ನೀನು. ರೆಡಿಯಾಗಿದೆ, ನನ್ನ ಪ್ಯಾಂಟು ಎಲ್ಲ ನೆಂದಿದೆ. ಕೂತ್ಕೊಂಡು ಪ್ಯಾಂಟ್ ನೆಂದೈತ್ಲೇ, ನೀನು ಕೂಟೋನು ಮಾತಾಡ್ಸೋಕ್ಕೋಗಿ. ಬಾಯ್ ಅಣ್ಣ. ಕೋಲ್ ಕಿತ್ತಾಕಿದ್ರೆ ಅಲ್ಲ ನಿಮ್ಮ ಅಮ್ಮನ ಕೊಮ್ಮಗ್ಲಾಗ ನೂಕಿ. ಅವೇನು ಗೊತ್ತಾ, ದೊಣ್ಣಕೋಲ್ ಹಂಗವಿ. ಏನು ಹೇಳಿ, ನುಗ್ಗೆಕಾಯಿ ಎಷ್ಟು ದಪ್ಪ ಆಗೈತೆ, ಹಂಗೆ ಬಿಟ್ಟಿದತ್ ನೋಡಿ, ಬೊಲ್ತಾಗಿರ್ತವೆ. ನನ್ನ ಕೈ ಥರ ಒಂದೊಂದು. ನಮ್ಮ ಮನೆ ಹತ್ರ ಬ್ರಹ್ಮಕಮಲ ಇತ್ತು. ಮೊನ್ನೆ ಬಗೋ ಒಂದು ಹೂ ಬಿಟ್ಟಿತ್ತು, ಇವಾಗ ಬಿಟ್ಟೈತೆ ನೋಡಿ. ಇದು ಒಂದು ಇವತ್ತು ಹಿಡಗ್ಬೋದು, ಇಲ್ಲ ನಾಳೆ ಹಿಡಗ್ಬೋದು. ಹಿಡಿದಾಗ ಇನ್ನೊಂದ್ಸಲ ತೋರಿಸ್ತೀನಿ. ಇನ್ನು ಬಿಡಬೇಕು. ಅವಾಗ ಲಾಸ್ಟಾಗಿ ನಮ್ಮ ಮೇಕೆ ಒಂದು ಮಾರಾಕ್ತಾಯಿದ್ರ, ಅದನ್ನ ಸುಮ್ಮನೆ ಹಂಗೆ ಬಿಟ್ಟಿದ್ದಕ್ಕೆ ನೋಡಿದೆ, ಎಲ್ಲ ತಿಂದಕ್ಕೆ ಎಲೆಗಳನ್ನೆಲ್ಲ. ಇವಾಗ 2 ಹೂ ಬಿಟ್ಕೊಂಡೈತಿ. ಇದು ನಮ್ಮ ನಿಂಬೆ ಗಿಡ ದೊಡ್ಡದಾಗಿತ್ತು. ನಾನು ಕೆಳಗಂದು ರಂಬೆಗಳೆಲ್ಲ ಕಟ್ ಮಾಡಿ ಒಂದು ಬಿಟ್ಟಿದ್ದೀನಿ. ಇವಾಗ ಇತ್ತಗೆಲ್ಲ ಬಂದುಬಿಟ್ಟಿತ್ತು, ದಾರಿಗೆಲ್ಲ ಅಡ್ಡ ಆಗುತ್ತೆ ಅಂತ ಒಂದೇ ಬಿಟ್ಟಿದ್ದೀನಿ. ಇದೇನು ವಿಶೇಷ ಅಂದರೆ, ಬೇಸಿಗೆ ಕಾಲದಾಗ ಒಂದು ಕೊಡಲ್ಲ. ಇವಾಗ ಬೇಸಿಗೆ ಕಾಲ ಬಿಟ್ಟು ಮಳೆಗಾಲ ಬರ್ತೈತಾ ನೋಡಿ, ಎಷ್ಟು ಹಾಕೈತೆ ಪಿಂದಿಗೆ. ಬೇಸಿಗೆ ಕಾಲದಾಗ ಜ್ಯೂಸ್ ಮಾಡ್ಕೊಳ್ಳೋಣ ಅಂದರೆ ಒಂದು ಇರಲ್ಲ. ಇವಾಗ ಗುತ್ತಿಗಳು ಬಿಟ್ಕೊಂಡೈತಿ. ಇದೆ ವಿಶೇಷ ಇದ್ರದ್ದು. ಇನ್ನೊಂದಲ್ಲ ಐತಿ, ಹುಳು ಇಲ್ಲ ಏನೂ ಇಲ್ಲ, ಅದು ಹಂಗೆ ಬಿಟ್ಟೈತೆ. ಮತ್ತು ನಾನು ಮೊನ್ನೆ ಇದನ್ನು ಬಕೆಟ್ಗೆ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಮೊಗ್ಗೆ ಹಾಕೈತೆ. ರೋಸ್ ಗಿಡ ಮೊಗ್ಬಿಟ್ಕೊಂಡೈತೆ. ಇದು ನಂದು ಎಲೆ ಬೇಗ ಕಟ್ಟಾಕಿದ್ನ ಒಳಗಡೆಕ. ಇವು ನೋಡಿ ಓಡಾಡ್ತಾವೆ. ಬೆಳ್ಳಕ್ಕಿದ್ರೆ ಸಾಕು, ಡ್ಯಾನ್ಸ್ ಮಾಡಕ್ಕೆ ಬರ್ತವೆ. ಚಿಟ್ಟೆ, ಎಮ್ಮಿಗಳ್ಕಂತ ಮೇವು ಹಾಕಿದ್ನಿ, ಅದ್ರಾಗೆಲ್ಲ ಗಂಜಿನಟ್ಟಿ ವೇಸ್ಟ್ ಮಾಡ್ತದೆ. ಅದ್ರಾಗ ಜೋಲಿ ಇಷ್ಟ ಆಗ್ಬಿಟ್ಟೈದು ಉಗ್ಲಾಡಕ್ಕೆ. ಯಾವಾಗೂ ಅದ್ರ ಮೇಲೆ ಪೈಟ್ ಅದ್ರದ್ದು. ಚಿಟ್ಟಡ ಕಾಲಲ್ಲಿ ಹಿಡ್ಕೊಂತಾವ, ಅದ್ರಾಗ ತುಳ್ದಾಕ್ರೆ ಚೆನ್ನಾಗಿ. ಅವೇನು ತಿನ್ನೋದು ಬೇಕಾಗಿಲ್ಲ ಮತ್ತೆ ಅಲ್ಲ. ಟೈಮ್ ಬಂದು 10 ಗಂಟೆ ಆಗ್ತೈತೆ ನೋಡಿ. ಮೊನ್ನೆ ಮುಗ್ಗಿಗಳು ನೋಡಿಸಿದ್ನಲ್ಲ, ಎಷ್ಟು ಚಂದ ಹಿಡಗಿದೆ ಅಂತ. ಇಲ್ಲಿ ಒಂದು, ಇದು ದೊಡ್ಡದು.
ಚೆನ್ನಾಗೈತಲ್ಲ, ಸ್ಮೆಲ್ ಬರ್ತವೆ ಇಲ್ಲ ಗೊತ್ತಿಲ್ಲ, ಏನೋ ಒಂಥರ ಐತಿ, ಬಟ್ ನೋಡೋಕೆ ಚೆನ್ನಾಗಿ ಕಾಣಿಸ್ತೈತಿ. ಇದು ಅಡ್ಡ ಸೂಪರ್. ತೋಟ ಹತ್ರ ಹೋಗಿದ್ರಾ, ಗಿಡದಲ್ಲೆಲ್ಲ ಮಾಗೋಗೈತೆ, ನಮ್ಮದೆಲ್ಲ ಗಿಡ ಬೇರೆ ಹೋದು, ಆದರೂ ಕಿತ್ಕೊಂಬಂದಿದ್ರು ನೋಡಿ, ಕಳ್ತನ. ರೇಟ್ಗಳಿಲ್ಲ, ಯಾರು ಕಿತ್ತರೆ ಏನು, ಅದಕ್ಕೆ ಕಿತ್ಕೊಂಬಂದಾಕಿದೆ. ನಾನು ಬಂಗಾರಿ ಪಚ್ಕೊಂಡಿದ್ದೆ, ಮಮ್ಮ ಪಕ್ಕ ಅಲ್ಲ, ಅದ್ರ ಪಕ್ಕ ನಾ ಪಚ್ಚಿಂದಿರೋದು, ಅದು ತಿರಿಮಾ ಬುಜ್ಜಿ ಚಿರಿಮಿ ಕಿವಿ ಮೇಲೆ ಹೋಗಿದೆ ಸರಿಮಾ. ನಂದು ಮೇಕೆದು ಹಳೆ ವಿಡಿಯೋಗಳು ಹಾಕಿರೋದು, ಅದನ್ನು ನಮ್ಮ ಮೇಕೆ ಕೊಟ್ಬಿಟ್ಟಿದ್ರೆ. ಇಲ್ಲಿ ನೋಡಿ ಶಿಬ್ಬೆಲೆಗಳೆಲ್ಲ ಎಷ್ಟು ಕಿತ್ತಾಕಿದ್ದಾರೆ. ಅದು ಬೆಳಗ್ಗೆಯಿಂದ ಮಳೆ ಬೀಳ್ತಾ ಇರೋದ್ರಿಂದ ನಮ್ಮ ಅಮ್ಮಗನ ಮಧ್ಯಾಹ್ನ ಮಳೆ ನಿಲ್ತ ಮೇಲೆ ಹೋಗಿದ್ರು. ಇವಾಗೂ ಸ್ವಲ್ಪ ಹನಿಗಳು ಬೀಳ್ತಾ ಇದ್ದಾವೆ. ಅದಕ್ಕೆ ಚಳಿಗೆ ಅಂದ್ಬಿಟ್ಟು ಟೀ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದೆ. ನಮ್ಮಮ್ಮನ ಸೊಪ್ಪು ಕೊಯ್ತಾ ಇದ್ಲು, ನಮ್ಮ ಅಪ್ಪನ ಟೀ ಕುಡಿದ್ಬಿಟ್ಟು ನೀರು ತಿರುವಾಕೇನೋ ಹೋಗ್ಯವನ ಆ ಸೈಡು ಮುಲ್ಲಂಗಿ ಏನೋ ಚೆಲ್ಲಿದ್ರೆ ಅದಕ್ಕೆ. ಮತ್ತು ಮಳೆ ಹನಿಗಳು ನೋಡಿ ಬೀಳ್ತಾಯಿದೆ, ವೀಡಿಯೋದಲ್ಲಿ ಕಾಣಿಸ್ತೈತೆ ಎಲ್ಲ ಗೊತ್ತಿಲ್ಲ, ಬಟ್ ರಿಯಲಾಗಿ ಬೀಳ್ತಾಯಿತ್ತು. ಮೋಡ ಮಾತ್ರ ಫುಲ್ಲು ಬ್ಲ್ಯಾಕ್ ಆಗಿತ್ತು. ನಾನು ಇಲ್ಲಿ ವೀಡಿಯೋನ ಮಳೆಗೆ ಚೆನ್ನಾಗಿ ಬರ್ತಾಯಿತ್ತು ಅಂತ ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ನಾಯಿದು ವೀಡಿಯೋ ಹಾಕಿದ್ದೀನಿ. ಅದು ಹುಚ್ಚಿಟ್ಟು ಸತ್ತೋಯ್ತು ಅಂತ ಹೇಳಿದ್ದಲ್ಲ, ಆ ನಾಯಿ ಮರಿ ಲಾಸ್ಟಲ್ಲಿ ಬಂದು ನಿದ್ದೆ ಮಾಡ್ತಾಯಿತ್ತು. ಲಾಸ್ಟ್ ದಿನ ಅದಕ್ಕೆ ಅವತ್ತು ನಿದ್ದೆ ಮಾಡ್ತಾ ಇರೋದು, ಗಾಯ ಆಗಿತ್ತು ಅಂದ್ಬಿಟ್ಟು ಟಿಂಚರು ಪೌಡ್ರೆಲ್ಲ ಹಾಕಿದ್ದೆ. ನಾನು ಮನೆ ಒಳಗಡೆ ಹೋಗಿ ಬರೋಷ್ಟರಲ್ಲಿ ಬೇರೆಯವ್ರ ಮನೆ ಹತ್ರ ಹೋಗಿ ಮಲಗಿತ್ತು. ಆ ಹೆಣ್ಣು ಕೋಲಲ್ಲಿ ತಲೆ ಮೇಲೆ ಹಾಕ್ಬಿಟ್ಟು ಸಾಯಿಸ್ಬಿಟ್ಟ. ಹುಚ್ಚಿಡ್ದಿರೋದ್ರಿಂದ ದನಗಳನ್ನೆಲ್ಲ ಕಚ್ಚುತ್ತಾ ಇತ್ತು. ಅದಕ್ಕೆ ಅದು ಲಾಸ್ಟ್ ವೀಡಿಯೋನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನಿದ್ದೆ ಮಾಡೋದು. ಅಷ್ಟೇ, ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಬಾಯ್.